ಹಾಯ್ ಗಾಯ್ಸ್, ಇವತ್ತು ನಾವು ಹೆಲ್ದಿಯಾದಂತಹ ಬನಾನಾ ಮಸಾಲ ಪ್ಯಾನ್ಕೇಕ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂದರೆ ಬಾಳೆಹಣ್ಣು, ಕ್ಯಾರೆಟ್, ಕ್ಯಾಪ್ಸಿಕಮ್, ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕ್ಯಾಬೇಜ್ ಹಾಗೂ ಕೊತ್ತಂಬರಿ, ಆಮೇಲೆ ಮೈದಾ ಹಿಟ್ಟು. ಫಸ್ಟು ಒಂದು ಮಿಕ್ಸಿ ಜಾರ್ಗೆ ಬಾಳೆಹಣ್ಣ ಹಾಕ್ಕೊಳ್ಳೋಣ. ನಂತರ ಹಸಿರು ಮೆಣಸಿನ್ಕಾಯಿ ಇಲ್ಲಾಂದರೆ ಸ್ವಲ್ಪ ಒಣಮೆಣಸಿನ್ಕಾಯಿ ಏನಾದರೂ ಹಾಕ್ಕೊಳ್ಳೋಣ. ನಂತರ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಖಾರದ ಪುಡಿ ಹಾಕ್ಕೊಳ್ಳಿ. ನೀವು ಆಲ್ರೆಡಿ ಚಿಲ್ಲಿ ಹಾಕಿರೋದ್ರಿಂದ ಜಾಸ್ತಿ ಖಾರದ ಪುಡಿ ಬೇಡ, ಬಟ್ ಬನಾನಾ ಒಂದು ಸ್ವಲ್ಪ ರೈಪ್ ಆಗಿ ಸ್ವೀಟ್ ಇರೋದ್ರಿಂದ ಖಾರದ ಪುಡಿ ಹಾಕ್ಕೊಳ್ಳಿ, ಖಾರವಾಗಿರಲಿ ಅಂತ. ಆಮೇಲೆ ಮೈದಾ ಹಿಟ್ಟನ್ನ ಹಾಕ್ಕೊಳ್ಳೋಣ. ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಬ್ಲೆಂಡ್ ಮಾಡ್ಕೊಳ್ಳೋಣ ಬನ್ನಿ. ಈ ರೀತಿ ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಂಡ್ಮೇಲೆ ಫೈನ್ ಪೇಸ್ಟ್ ಆದಮೇಲೆ ಇದು ಒಂದು ಬೌಲ್ಗೆ ಹಾಕೊಳ್ಳೋಣ. ಈಗ ನಮ್ಮ ಮಿಕ್ಸ್ಚರ್ ರೆಡಿಯಾಗಿದೆ. ನಿಮಗೆ ಪ್ಲೇನ್ ಸಾಕು ಅಂದರೆ ಹೀಗೆ ದೋಸೆ ಹಾಕೋಬೋದು, ಪ್ಯಾನ್ಕೇಕ್ಸ್ನ ಹಾಕೋಬೋದು. ಇಲ್ಲ ನಿಮಗೆ ವೆಜಿಟೇಬಲ್ಸ್ ಎಲ್ಲ ಬೇಕು, ಇನ್ನೂ ಹೆಲ್ತಿ ಆಗಬೇಕು ಅಂದರೆ ವೆಜಿಟೇಬಲ್ಸ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿನ ಹಾಕೊಳ್ಳೋಣ ಬನ್ನಿ. ಕ್ಯಾರೆಟ್, ಕ್ಯಾಪ್ಸಿಕಮ್, ನಂತರ ಕ್ಯಾಬೇಜ್ ಹಾಗೂ ಕೊರಿಯಾಂಡರ್ ಲೀವ್ಸ್ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿದ ನಂತರ 1-2 ನಿಮಿಷ ಸೈಡಿಗೆ ಇಟ್ಬಿಡೋಣ. ಸೈಡಿಗೆ ಇಟ್ಟ ನಂತರ ನಮಗೆ ಇವಾಗ ಬ್ಯಾಟರ್ ಏನಿದೆ ಇದು ರೆಡಿಯಾಗಿದೆ. ನಾವು ದೋಸೆನ ಹಾಕೋಬೋದು. ಬನ್ನಿ ಹಾಕೊಳ್ಳೋಣ. ಈ ರೀತಿ ದೋಸೆ ಹಾಕಿದ್ಮೇಲೆ 1-2 ನಿಮಿಷ ತನಕ ಮುಚ್ಚಿಡೋಣ, ಕಮ್ಮಿ ಉರಿಲಿ ಮುಚ್ಚಿಡೋಣ. ಆಗಲೇ ನೀಟಾಗಿ ಒಳಗಡೆ ಎಲ್ಲ ಬೇಯೋದು. ಬೆಂದ ಮೇಲೆ ಒಂಚೂರು ಎಣ್ಣೆ ಹಾಕ್ಕೊಂಡು ಉಲ್ಟಾ ಮಾಡ್ಕೊಳ್ಳೋಣ. ನೋಡಿ, ಇಷ್ಟೇ ತುಂಬ ಈಸಿಯಾದಂಥ ರೆಸಿಪಿ. ಇವಾಗ ನಮ್ಮ ರುಚಿಯಾದ ಬನಾನಾ ಮಸಾಲ ಪ್ಯಾನ್ಕೇಕ್ಸ್ ರೆಡಿಯಾಗಿದೆ. ತುಂಬ ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗಿರುತ್ತೆ. ಇದನ್ನು ನೀವು ಮೊಸರು ಜೊತೆ ಇಲ್ಲ ಉಪ್ಪಿನಕಾಯಿ ಜೊತೆ ಕೂಡ ತಿನ್ಬೋದು, ಇಲ್ಲ ಹಾಗೆ ತಿಂತೀರಾ ಅಂದ್ರೂ ತಿನ್ಬೋದು. ಬಹಳ ಹೆಲ್ತಿಯಾಗಿರುತ್ತೆ. ಟ್ರೈ ಮಾಡಿ ಟೇಸ್ಟಿಯಾಗಿದೆ ಅಂತ ಹೇಳಿ.